Okay, now see the format of correlation table or bivariate table. See the problem. Calculate coefficient of correlation from the data given below. X variables and Y variables. X variables 18, 19, 20, 21 ಅಂದರೆ ಇದು ಇಂಡಿವಿಜುವಲ್ ಸೀರೀಸಲ್ಲಿದೆ ಎಕ್ಸ್ ವೇರಿಯೇಬಲ್ಗಳು. ನೆಕ್ಸ್ಟ್ ವೈ ವೇರಿಯೇಬಲ್ಸ್ ಕ್ಲಾಸ್ ಇಂಟರ್ವಲ್ಲಲ್ಲಿದೆ 200 to 250, 250 to 300, 300 to 350, 350 to 400 ಕ್ಲಾಸ್ ಇಂಟರ್ವಲ್. ಇದನ್ನು ಕ್ಲಾಸ್ ಇಂಟರ್ವಲ್ ಅಂತ ಹೇಳ್ತೇವೆ. ಇದನ್ನು ಇಂಡಿವಿಜುವಲ್ ವೇರಿಯೇಬಲ್ಸ್ ಅಂತ ಹೇಳ್ತೇವೆ. ವೈ ಇಂಡಿವಿಜುವಲ್ ವೇರಿಯೇಬಲ್ಸ್ ಇದೆ, ಎಕ್ಸ್ ಕ್ಲಾಸ್ ಇಂಟರ್ವಲಲ್ಲಿದೆ. ಇಲ್ಲಿ ಫ್ರೀಕ್ವೆನ್ಸಿ ಕೊಟ್ಟಿದ್ದಾನೆ, ಎಲ್ಲದರದ್ದು ಫ್ರೀಕ್ವೆನ್ಸಿ ಕೊಟ್ಟಿದ್ದಾನೆ. 4, 4, 2, 1, 3, 5, 4, 2, 2, 6, 8, 5, 1, 4, 6, 3 ಅಂತ. ಅಂದರೆ ಏನೋ ಇನ್ಫಾರ್ಮೇಷನ್ ಕೊಟ್ಟಿದ್ದಾನೆ. ಇನ್ಕಮ್ ಇರ್ಬೋದು, ಏಜ್ ಲಿಮಿಟ್ ಇರ್ಬೋದು. ಇದು ಏಜ್ ಲಿಮಿಟ್ ಅಂತ ತಗೊಂಡ್ರೆ, ಇದನ್ನು ನಾವು ಇನ್ಕಮ್ ಅಂತ ತಗೊಂಡ್ರೆ, ಪರ್ ಡೇ ಇನ್ಕಮ್ ಅಂತ ತಗೊಂಡ್ರೆ, ಅಥವಾ ಪರ್ ಡೇ ವೇಜಸ್ ಅಂತ ತಗೊಳ್ಬೋದು. ಅಂದರೆ 18 ಇಯರ್ಸ್ ಆಗಿರುವಂಥವರು 200 to 250ಯವರೆಗೆ ವೇಜಸ್ ತಗೊಳ್ಳುವವರು 4 ಮಂದಿ ಇದ್ದಾರೆ. ಅದೇ ರೀತಿ ನೆಕ್ಸ್ಟ್ ಇಲ್ಲಿ 18 ಇಯರ್ಸ್ ಆದವರು 250 to 300 ತಗೊಳ್ಳೋರು 3 ಇದ್ದಾರೆ. ಅದೇ 18 ಏಜ್ನವರು 300 to 350 ತಗೊಳ್ಳುವವರು 2 ಮೆಂಬರ್ಸ್ ಇದ್ದಾರೆ. ಹಾಗೆ 350 to 400 ತಗೊಳ್ಳೋರು ಒಬ್ಬನೇ ಇರುವಂಥದ್ದು. ಈ ಥರ ನಾವು ಅದನ್ನು ಅಸ್ಯೂಮ್ ಮಾಡಿಕೊಳ್ಬೋದು. ಹಾಗಾಗಿ ಇದನ್ನು ಇಂಡಿವಿಜುವಲ್ ಫ್ರೀಕ್ವೆನ್ಸಿಯಾಗಿ ಕೊಟ್ಟಿದ್ದಾನೆ. ಈಗ ಹೇಗೆ ಸೊಲ್ಯೂಷನ್ ಮಾಡೋದು ಅಂತ ನೋಡಿ. ಈಗ ಸೊಲ್ಯೂಷನ್ ಮಾಡುವಾಗ ಆ್ಯಸ್ ಇಟ್ ಈಸ್ ನಾವು ಅದನ್ನು ಬರೀಬೇಕು. ಅಂದರೆ ಆಲ್ರೆಡಿ ನಾನು ನಿಮಗೆ ತೋರಿಸಿದ್ದೇನೆ ಹೇಗೆ ಅಂತ ಫಾರ್ಮ್ಯಾಟಲ್ಲಿ. ನೆಕ್ಸ್ಟ್ ಒಮ್ಮೆ ಫಾರ್ಮ್ಯಾಟನ್ನು ಚೆಕ್ ಮಾಡುವ. ಅಲ್ಲ, ಫಾರ್ಮ್ಯಾಟಲ್ಲಿ ಅದೇ ಥರ ಬರೆಯುವಂಥದ್ದು. ಎಕ್ಸ್ ಅಲ್ಲಿದೆ, ಎಕ್ಸ್ ವರ್ಟಿಕಲ್ ಆಗಿದೆ, ವೈ ಹಾರಿಜಾಂಟಲ್ ಆಗಿದೆ. ಹಾಗೆ ಇಲ್ಲಿ ಕೂಡ ಹಾಗೆ ಎಕ್ಸ್ ಅದೇ ಥರ ಬರೆಯುವಂಥದ್ದು. 200 to 250, 250 to 300, 300 to 350, 350 to 400. ಇಲ್ಲಿ ವೈ 18, 19, 20, 21. ಇಲ್ಲಿ ನೋಡಿ, ಇಲ್ಲಿ ಕ್ಲಾಸ್ ಇಂಟರ್ವಲ್ ಆದ ನಂತರ 2 ಕಾಲಮ್ಸ್ ಇದೆ. 2 ಕಾಲಮ್ಸ್ ಮೇಂಟೈನ್ ಮಾಡಬೇಕು. ಯಾಕೆ ಅಂತ ಹೇಳಿದರೆ, ಒಂದು ಮಿಡ್ ಪಾಯಿಂಟ್ಗೆ ಇಲ್ಲಿ ಕ್ಲಾಸ್ ಇಂಟರ್ವಲ್ ಕೊಟ್ಟಾಗ ಅದರ ಮಿಡ್ ಪಾಯಿಂಟ್ ತೆಗಿಬೇಕು, ಆಮೇಲೆ ಡಿ ಎಕ್ಸ್ ತೆಗಿಬೇಕು. ಇಲ್ಲಿ ವೈಯಲ್ಲಿ ಇಂಡಿವಿಜುವಲ್ ಸೀರೀಸ್ ಇದ್ದ ಕಾರಣ ಅಥವಾ ಇಂಡಿವಿಜುವಲ್ ಡೇಟಾ ಇದ್ದ ಕಾರಣ ಮಿಡ್ ಪಾಯಿಂಟ್ ಫೈಂಡ್ ಔಟ್ ಮಾಡುವ ಅವಶ್ಯಕತೆ ಇಲ್ಲ. ಡಿ ವೈಯನ್ನು ಫೈಂಡ್ ಔಟ್ ಮಾಡಿದರೆ ಆಯಿತು. ಹಾಗಾಗಿ ಇಲ್ಲಿ 2 ಕಾಲಮನ್ನು ಮಾತ್ರ ಮೇಂಟೈನ್ ಮಾಡಬೇಕು, ಒಂದು ವೈಗೆ ಮತ್ತೊಂದು ಡಿ ವೈಗೆ. ಇಲ್ಲಿ ಎಕ್ಸಿಗೆ ಮತ್ತು ಅದರ ಮಿಡ್ ಪಾಯಿಂಟ್ಗೆ ಮತ್ತು ಡಿ ಎಕ್ಸ್ಗೆ ಇದು. ಆಮೇಲೆ ನೆಕ್ಸ್ಟ್ ಕಾಲಮ್ ಇಂಡಿವಿಜುವಲ್ ಫ್ರೀಕ್ವೆನ್ಸಿ ಕೊಟ್ಟಿರ್ತಾನಲ್ಲ, 4, 4, 2, 1, 3, 5, 4, 2, 2, 6, 8, 5, 1, 4, 6, 3 ಅಂತ ಅದನ್ನು ಎಂಟ್ರಿ ಮಾಡಬೇಕು. 4, 4, 2, 1, 3, 5, 4, 2, 2, 6, 8, 5, 1, 4, 6, 3 ಅಂತ. ಈಗ ಡಿ ಎಕ್ಸ್ ಮತ್ತು ಡಿ ವೈಯನ್ನು ಫೈಂಡ್ ಔಟ್ ಮಾಡೋದು ಹೇಗೆ ಅಂತ ಹೇಳಿಕೊಡ್ತೇನೆ. ಇಲ್ಲಿ ಡಿ ಎಕ್ಸ್ ನೋಡ್ಕೊಳ್ಳಿ. ಡಿ ಎಕ್ಸ್ ಏನಾಗಿದೆ, ಡಿ ಎಕ್ಸ್ 0, 1, 2, 3 ಇದೆ. ಇಲ್ಲಿ ಡಿ ವೈ 0, 1, 2, 3 ಅದು ಯಾವತ್ತೂ ಕೂಡ ಚೇಂಜಸ್ ಆಗೋದಿಲ್ಲ. ಡಿ ಎಕ್ಸ್ ವ್ಯಾಲ್ಯೂ ಮತ್ತು ಡಿ ವೈ ವ್ಯಾಲ್ಯೂಗಳು 0ದಿಂದಲೇ ಸ್ಟಾರ್ಟ್ ಆಗೋದು. 0, 1, 2, 3, 4, 5, 6, 7 ಲೈಕ್ ದ್ಯಾಟ್. ಹಾಗೆ ಇದು ಡಿ ವೈ ಕೂಡ ಹಾಗೆ ಬರ್ತದೆ, 0, 1, 2, 3, 4, 5, 6 ಲೈಕ್ ದ್ಯಾಟ್. ಅದು ಎಷ್ಟು ಡೇಟಾ ಇದೆ ಅದರ ಮೇಲೆ ಡಿಪೆಂಡ್ ಆಗಿರ್ತದೆ. ಆದರೂ ಕೂಡ ಅದನ್ನು ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ಹೇಳಿದರೆ, ಹೇಳಿದ್ದೇನೆ ಡಿ ಎಕ್ಸನ್ನು ಫೈಂಡ್ ಔಟ್ ಮಾಡೋದು ಎಕ್ಸ್ ಮೈನಸ್ ಎ ಡಿವೈಡೆಡ್ ಬೈ ಸಿ ಅಂತ ಇದೆ. ಎಕ್ಸ್ ಅಂತ ಹೇಳಿದರೆ ಎಕ್ಸ್ ವೇರಿಯೇಬಲ್ಸ್ ಅಥವಾ ಎಕ್ಸ್ ಆರ್ ಎಮ್. ಅಂದರೆ ನಾವೀಗ ಮಿಡ್ ಪಾಯಿಂಟ್ ತಗೊಂಡಿದ್ದೇವೆ ಇಲ್ಲಿ, ಆಗ ಏನಾಗ್ತದೆ, ಮಿಡ್ ಪಾಯಿಂಟ್ ತಗೊಂಡಾಗ ಅದು ಎಮ್ ಆಗ್ತದೆ, ಅಥವಾ ಅದಕ್ಕೆ ಹೆಕ್ಸ್ ಅಂತೂ ಕೂಡ ಹೆಸರು ಕೊಡ್ಬೋದು ಅಂತ ಹೇಳಿದ್ದೇನೆ ನಾನು. ಸೊ ಎಕ್ಸ್ ಆರ್ ಎಮ್ ಮೈನಸ್ ಎ ಅಂದರೆ ಅಸ್ಯೂಮ್ಡ್ ಮೀನ್ ಅಂತ ಅರ್ಥ, ಡಿವೈಡೆಡ್ ಬೈ ಸಿ ಅಂತ ಹೇಳಿದರೆ ಕಾಮನ್ ಡಿಫರೆನ್ಸ್ ಅಂತ ಅರ್ಥ, ಕಾಮನ್ ಡಿಫರೆನ್ಸ್. ಸೊ
ಡಿ ಎಕ್ಸ್ಗೆ ಬರುವ. ಡಿ ಎಕ್ಸ್ 0 ಇದೆ ಫಸ್ಟಿಗೆ. ಹೇಗೆ 0 ಬಂತು ಅಂತ ಹೇಳಿದರೆ, ಇಲ್ಲಿ ಮಿಡ್ ಪಾಯಿಂಟ್ 225 ಇದೆ, ಅಥವಾ ಇದನ್ನು ಎಕ್ಸ್ ಅಂತ ಕೂಡ ಹೇಳ್ತೇವೆ, ಎಕ್ಸ್ ಅಥವಾ ಎಮ್ ಅಂತ ಹೆಸರು ಕೊಡಿ. 2x ನೋಡ್ಕೊಳ್ಳಿ, 225 ಎಕ್ಸ್ ಅಂತ ಹೇಳಿದರೆ ಎಷ್ಟು, ಎಕ್ಸ್ ಅಂತ ಹೇಳಿದರೆ 225 ಮೈನಸ್ ಎ ಅಸ್ಯೂಮ್ಡ್ ಮೀನ್. ಅಸ್ಯೂಮ್ ಯಾವುದನ್ನು ಮಾಡ್ತೇವೆ, ಯಾವುದು ಕಡಿಮೆ ವ್ಯಾಲ್ಯೂ ಇದೆ ಅದನ್ನು ನಾವು ಅಸ್ಯೂಮ್ಡ್ ಮೀನ್ ಅಂತ ತೆಕ್ಕೊಳ್ತೇವೆ. ಎ ಯಾವುದು ಬೇಕಾದರೂ ತೆಕ್ಕೊಳ್ಬೋದು, ಎ ಅಂತ ಅದನ್ನೇ ತೆಕ್ಕೊಳ್ಬೇಕಾಗಿಲ್ಲ. ಅಂದರೆ ನಾವು ಕಡಿಮೆ ಇರುವ ವ್ಯಾಲ್ಯೂನು ತೆಕ್ಕೊಳ್ಳುವಂಥದ್ದು, ಅಂದರೆ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಈಸಿ ಆಗ್ತದೆ, ಮೈನಸ್ ವ್ಯಾಲ್ಯೂ ಬರೋದಿಲ್ಲ ಎನ್ನುವಂಥ ದೃಷ್ಟಿಯಿಂದ. 225 ಇಲ್ಲಿ 225 ಎಕ್ಸ್ ವೇರಿಯಬಲ್ ಮೈನಸ್ ಎ ಅಸ್ಯೂಮ್ಡ್ ಮೀನ್ 225 ಡಿವೈಡೆಡ್ ಬೈ ಸಿ ಕಾಮನ್ ಫ್ಯಾಕ್ಟರ್ 50, ಕಾಮನ್ ಡಿಫರೆನ್ಸ್ 50. ಸೊ ಹಾಗೇನಾಯಿತು, 225 ಮೈನಸ್ 225 0 ಬಂತು, ಡಿವೈಡೆಡ್ ಬೈ 50 ಇಸ್ ಈಕ್ವಲ್ ಟು 0 ಆಯಿತು ಫಸ್ಟ್. ಸೆಕೆಂಡ್ ಒನ್ 275. ನೆಕ್ಸ್ಟ್ ನೋಡಿ ಎಮ್, ನೆಕ್ಸ್ಟ್ ಎಮ್ ಎಷ್ಟಿದೆ, 225 ಆದಮೇಲೆ 275 ಇದೆ. ಸೊ 275 ಮೈನಸ್ 225 ಯಾಕೆ, ಫಸ್ಟ್ ವ್ಯಾಲ್ಯೂ ಅಸ್ಯೂಮ್ಡ್ ಮೀನ್ 225, ಹಾಗಾಗಿ 225 ನೋಡಿ. ಇದರ ಡಿಫರೆನ್ಸ್ ಎಷ್ಟು, ಪ್ರತಿ ವ್ಯಾಲ್ಯೂದು 300 ಟು 200 ಟು 250, 250 ಟು 300, 300 ಟು 350, 350 ಟು 400. ಕಾಮನ್ ಡಿಫರೆನ್ಸ್ ಎಷ್ಟು ಇದರದ್ದು, ಎಷ್ಟು ಡಿಫರೆನ್ಸ್ ಇದೆ ಒಂದೊಂದು ಕ್ಲಾಸ್ ಇಂಟರ್ವಲಲ್ಲಿ 50 ಇದೆ. ಹಾಗಾಗಿ ನಾವು ಇಲ್ಲಿ C50 ಅಂತ ತಗೊಳ್ತೇವೆ ಎಲ್ಲದಕ್ಕೂ. ಸೊ 275 ಮೈನಸ್ 225 ಡಿವೈಡೆಡ್ ಬೈ 50 ಡಿವೈಡೆಡ್ ಬೈ 50 ಇಸ್ ಈಕ್ವಲ್ ಟು 1. ನೆಕ್ಸ್ಟ್ 325 ಮೈನಸ್ 225 ಡಿವೈಡೆಡ್ ಬೈ 50, 100 ಡಿವೈಡೆಡ್ ಬೈ 50 ಇಸ್ ಈಕ್ವಲ್ ಟು 2. 375 ನೆಕ್ಸ್ಟ್ ಮೈನಸ್ 225 ಮೈನಸ್ ಡಿವೈಡೆಡ್ ಬೈ 50 ಇಸ್ ಈಕ್ವಲ್ ಟು 150 ಡಿವೈಡೆಡ್ ಬೈ 50 ಇಸ್ ಈಕ್ವಲ್ ಟು 3. ಹಾಗೆ 0, 1, 2, 3 ಬಂತು ಯಾವುದು, ಡಿ ಎಕ್ಸ್. ಡಿ ವೈ ನೋಡುವ, ಡಿ ವೈ 18, 19, 20, 21 ಇದೆ. ಸೊ ಇಲ್ಲಿ ನೋಡು, ವೈ ಡಿ ವೈ ಇಸ್ ಈಕ್ವಲ್ ಟು ವೈ ಅಂತ ಯಾಕೆ ಕೊಟ್ಟದಿಲ್ಲಿ, ಎಕ್ಸ್ ಬದಲು ವೈ ಕೊಟ್ಟದ್ದು, ಯಾಕೆ ಅದು ವೈ ವೇರಿಯೇಬಲ್ಸ್, ಹಾಗಾಗಿ ವೈ ಆಯಿತು. ವೈ ಮೈನಸ್ ಎ ಇದೆ, ಅಥವಾ ಬಿ ಅಂತ ಹೇಳ್ತೇವೆ, ಅಸ್ಯೂಮ್ಡ್ ಮೀನ್, ಅಥವಾ ಅದಕ್ಕೆ ಬಿ ಅಂತ ಕೊಡ್ತೇವೆ, ಅದನ್ನು ವೈ ಮೈನಸ್ ಬಿ ಡಿವೈಡೆಡ್ ಬೈ ಡಿ ಅಂತ ಹೇಳ್ತೇವೆ. ನಾನಿಲ್ಲಿ ಏನು ಮಾಡಿದ್ದೇನೆ, ವೈ ಮೈನಸ್ ಎ ಡಿವೈಡೆಡ್ ಬೈ ಸಿ ಅಂತ ತಗೊಂಡಿದ್ದೇನೆ ಅಷ್ಟೇ. ಎ ಮೀನ್ಸ್ ಅಸ್ಯೂಮ್ಡ್ ಮೀನ್, ಸಿ ಮೀನ್ಸ್ ಕಾಮನ್ ಡಿಫರೆನ್ಸ್ ಅಂತ. ಸೊ ಹಾಗಾಗಿ ಇಲ್ಲಿ 18 ನಾವು ಕಡಿಮೆ ವ್ಯಾಲ್ಯೂ, ಹಾಗಾಗಿ ನಾವು ಇದನ್ನು ಎ ಅಂತ ತೆಕ್ಕೊಳ್ತೇವೆ, ಅಸ್ಯೂಮ್ಡ್ ಮೀನ್. 18, 19, 20, 21 ಇದೇನಾಯಿತು, ವೈ ವೇರಿಯೇಬಲ್ಸ್ ಆಯಿತು. ಹಾಗಿದ್ರೆ ವೈ ಮತ್ತು ಎ ಯಾವುದು ಅಂತ ಗೊತ್ತಾಯಿತು. ಸಿ ಕಾಮನ್ ಡಿಫರೆನ್ಸ್ ಎಷ್ಟು, 18, 19, 20, 21, 1 ಕಾಮನ್ ಡಿಫರೆನ್ಸ್. ವೈ ನೋಡಿ, 18 ಮೈನಸ್ 18 ಡಿವೈಡೆಡ್ ಬೈ 1 ಇಸ್ ಈಕ್ವಲ್ ಟು 0 ಮೈನಸ್ 1, 0 divided by 1 is equal to 0. Next 19 minus 18 is equal to 1 divided by 1 is equal to 1. 20 minus 18 is equal to 2 divided by 1 is equal to 2. 21 minus 18 divided by 1 is equal to 3 divided by 1 is equal to 3. ಇದು ಡಿ ಎಕ್ಸ್ ಮತ್ತು ಡಿ ವೈ ಅನ್ನು ಫೈಂಡ್ ಔಟ್ ಮಾಡೋದು ಹೇಗೆ ಅಂತ ಹೇಳಿಕೊಟ್ಟೆ. ನೀವು ಅದನ್ನು ಮಾಡದಿದ್ದರೂ 0, 1, 2, 3, 4, 5, 6 ಅಂತ ಹಾಕ್ಕೊಂಡು ಹೋದರೂ ಕೂಡ ಸರಿ ಇರ್ತದೆ ಅದು. ನೆಕ್ಸ್ಟ್ ಇಂಡಿವಿಜುವಲ್ ಸೀರೀಸನ್ನು ಬರೆದಾಯಿತು. ಈಗ ಎಫ್ ಅಂತ ಇದೆ, ಇಲ್ಲಿ ವೈ ವೇರಿಯೇಬಲ್ಸ್ ಇದೆ, ಹಾರಿಜಾಂಟಲ್ ಆಗಿ ವೈ ವೇರಿಯೇಬಲ್ಸ್ ಇದೆ. ಆಗ ಇಲ್ಲಿ ನಮಗೆ ಕ್ಯಾಲ್ಕುಲೇಷನ್ ಮಾಡುವಂಥದ್ದು ಎಕ್ಸ್ ಇದು. ಆಗ ಎಫ್ ಡಿ ಎಕ್ಸ್ ಸ್ಕ್ವೇರ್ಡ್, ಎಫ್ ಡಿ ಎಕ್ಸ್ ಡಿ ವೈ ಅಂತ ಬರ್ಕೊಳ್ಬೇಕು. ನೆಕ್ಸ್ಟ್ ಕೆಳಗಡೆ ನೋಡಿ, ಇಲ್ಲಿ ಎಕ್ಸ್ ಇದೆ, ಹಾಗಾಗಿ ಇಲ್ಲಿ ವೈ ಅನ್ನು ತೆಕ್ಕೊಳ್ಬೇಕು. ಎಫ್ ಡಿ ವೈ ಸ್ಕ್ವೇರ್ಡ್, ಎಫ್ ಡಿ ಎಕ್ಸ್ ಡಿ ವೈ ಇದೆರಡು ಒಂದೇ ಇರ್ತದೆ. ಲಾಸ್ಟ್ ಕಾಲಮ್ ಎಫ್ ಡಿ ಎಕ್ಸ್ ಡಿ ವೈ, ಇಲ್ಲಿ ಕೂಡ ಎಫ್ ಡಿ ಎಕ್ಸ್ ಡಿ ವೈ, ಈ ಎರಡೂ ಕಾಲಮ್ಗಳು ಒಂದೇ ರೀತಿ ಇರ್ತದೆ. ಇದು ಎಫ್ ಡಿ ವೈ ಸ್ಕ್ವೇರ್ಡ್ ಆಗ್ತದೆ, ಇದು ಎಫ್ ಡಿ ಎಕ್ಸ್ ಸ್ಕ್ವೇರ್ಡ್ ಆಗ್ತದೆ, ಇದು ಎಫ್ ಡಿ ವೈ ಆಗ್ತದೆ, ಇದು ಎಫ್ ಡಿ ಎಕ್ಸ್ ಆಗ್ತದೆ. ಅಂದರೆ ಇಲ್ಲಿ ವೈ ಇದ್ದಾಗ ಇಲ್ಲಿ ಎಕ್ಸ್ ವ್ಯಾಲ್ಯೂಗಳನ್ನು ಎಂಟ್ರಿ ಮಾಡ್ತೇವೆ, ಇಲ್ಲಿ ಎಕ್ಸ್ ಇದ್ದಾಗ ಇಲ್ಲಿ ವೈಯ ಕ್ಯಾಲ್ಕುಲೇಷನ್ ಬರ್ತದೆ. ಸೊ ಈಗ ಎಫ್ ನೋಡುವ, ಇಲ್ಲಿ ಎಫ್ ಇದೆ. ಎಫ್ ಅಂತ ಹೇಳಿದರೆ ಫ್ರೀಕ್ವೆನ್ಸಿ, ಅಂದರೆ ಅದನ್ನು ಟೋಟಲ್ ಮಾಡಬೇಕು. ಹೀಗೆ ಟೋಟಲ್ ಮಾಡುವಂಥದ್ದು ಆ ಕಾಲಮಲ್ಲಿದೆ ಅಲ್ಲ, ಕಾಲಮಲ್ಲಿರುವ ವ್ಯಾಲ್ಯೂಗಳನ್ನೆಲ್ಲವನ್ನು ಕೂಡ ಟೋಟಲ್ ಮಾಡ್ತಾ ಬರೋದು. ಈಗ 4 + 2 + 1 ಇಸ್ ಈಕ್ವಲ್ ಟು ಎಷ್ಟಾಗ್ತದೆ ಅಂತ ನೋಡಬೇಕು. ಅಲ್ಲಿ 11 ಆಯಿತು, 11 ಅಂತ ಬರೆಯೋಣ.
4 plus 4 8, 8 plus 2 10, 10 plus 1 11 ಆಯಿತು. ನೆಕ್ಸ್ಟ್ 3 plus 5 plus 4 plus 2 14. ನೆಕ್ಸ್ಟ್ 14 ಬರೀಬೇಕು. ಅದರ ನಂತರ 2 plus 6 plus 8 plus 5 is equal to 20, 21. Next one 1 plus 4 plus 6 plus 3 is equal to 14. 1 4 ಆಯಿತು. ಕರೆಕ್ಟ್ ಅಲ್ವಾ? ಕರೆಕ್ಟಾಗಿ ನೋಡಿಕೊಳ್ಳಿ. ಸರಿ ಇದೆ ಅಲ್ಲ? ಸರಿ. ನೆಕ್ಸ್ಟ್ ಇಲ್ಲಿಗೆ ಬನ್ನಿ. ಎಫ್ ಇಲ್ಲೇನಾಗ್ತದೆ? 4 plus 3 plus 2 plus 1 ಎಷ್ಟಾಯಿತು? 10. 4 5 6 7 8 9 1 10 ಆಯಿತು. ನೆಕ್ಸ್ಟ್ ಕಾಲಮ್ ಅದೇ ರೀತಿ ನೋಡಿ. 4 plus 5 plus 6 plus 4 ಎಷ್ಟಾಯಿತು? 19. ನೆಕ್ಸ್ಟ್ ಕಾಲಮ್ 19 ಆದ ನಂತರ ನೆಕ್ಸ್ಟ್ ಕಾಲಮ್ 2 plus 4 plus 8 plus 6 ಎಷ್ಟಾಯಿತು? 20. ಹೌದಲ್ಲ? ನೆಕ್ಸ್ಟ್ 1 plus 2 plus 5 plus 3 ಎಷ್ಟಾಯಿತು? 11. ಕರೆಕ್ಟ್ ಅಲ್ವಾ? ಈಗ ಏನು ಮಾಡಬೇಕು? ಈಗ ಎಫ್ ವರ್ಟಿಕಲಲ್ಲಿರುವಂಥದ್ದು ಮತ್ತು ಎಫ್ ಹಾರಿಜಾಂಟಲಲ್ಲಿರುವುದನ್ನು ಟೋಟಲ್ ಮಾಡಬೇಕು. ಈಗ ವರ್ಟಿಕಲ್ ಇದನ್ನು ಟೋಟಲ್ ಮಾಡಿ. 11 ಪ್ಲಸ್ 14 ಪ್ಲಸ್ 21 ಪ್ಲಸ್ 14 ಎಷ್ಟಾಯಿತು? 60 ಆಯಿತು. ಈಗ ಇದನ್ನು ಟೋಟಲ್ ಮಾಡಿದರೂ 60 ಆಗಬೇಕು. ಇದು 60 ಬರಬೇಕು. ಇದನ್ನು ಎನ್ ಅಂತ ಹೆಸರು ಕೊಡ್ತೇವೆ. ಎನ್ ಅಂತ ಹೆಸರು ಕೊಡ್ತೇವೆ. ಸೊ ಇದು ಎನ್ ಆಯಿತು. ಗಮನಿಸಿಕೊಳ್ಳಿ, ಇದು ಎನ್. ಸಿಕ್ಸ್ಟಿ ಬಂತು. ಕರೆಕ್ಟ್ ಇದೆಲ್ಲ? ಸರಿ, ಚೆಕ್ ಮಾಡಿಕೊಳ್ಳಿ. ಸರಿ ಇದೆ. ನೆಕ್ಸ್ಟ್ ಈಗ ಎಫ್ ಡಿ ಎಕ್ಸ್ ಕ್ಯಾಲ್ಕುಲೇಷನ್ ಮಾಡಬೇಕು. ನೆಕ್ಸ್ಟ್ ಕಾಲಮಿಗೆ ಬನ್ನಿ. ಎಫ್ ಡಿ ಎಕ್ಸ್. ಎಫ್ ಡಿ ಎಕ್ಸ್ ಅಂತ ಹೇಳಿದರೆ ಏನು? ಎಫ್ ಇಂಟು ಡಿ ಎಕ್ಸ್ ಅಂತ ಅರ್ಥ. ಎಫ್ ಎಲ್ಲಿದೆ? ಎಫ್ ಇಲ್ಲೇ ಇದೆ ನೋಡಿ. ಎಫ್ 11, ಡಿ ಎಕ್ಸ್ ಎಲ್ಲಿ ಉಂಟು ನೋಡಿ. ಡಿ ಎಕ್ಸ್ 0 ಇದೆ. ಇದು ಡಿ ಎಕ್ಸ್ ಕಾಲಮ್ 0 1 2 3. ಇದು ಡಿ ಎಕ್ಸ್ ಕಾಲಮ್. ಡಿ ವೈ ಯಾವುದು? 0 1 2 3. ಡಿ ವೈ ಹಾರಿಜಾಂಟಲ್ ಲೈನಲ್ಲಿದೆ, ಡಿ ಎಕ್ಸ್ ವರ್ಟಿಕಲ್ ಲೈನಲ್ಲಿದೆ. ಇಲ್ಲಿ ಎಫ್ ನೋಡಿ ವರ್ಟಿಕಲ್ ಲೈನಲ್ಲಿದೆ. ಈಗ ಎಫ್ ಇಂಟು ಡಿ ಎಕ್ಸ್ ಅಂತ ಇದೆ ಇಲ್ಲಿ. ಎಫ್ ಇಂಟು ಡಿ ಎಕ್ಸ್, ಎಫ್ ಡಿ ಎಕ್ಸ್ ಅಂತ ಇದೆ. ಎಫ್ ಮತ್ತು ಡಿ ಎಕ್ಸ್ ಇಲ್ಲಿ ಇದೆ. ಸೊ ಹಾಗಾಗಿ ಎಫ್ 11 ಇಂಟು 0 ಅಂತ ಹೇಳಿದರೆ ಅದು 0ನೇ. ನೆಕ್ಸ್ಟ್ 14 ಇದೆ, ಇಲ್ಲಿ 1 ಇದೆ. 14 1s ಏನಾಯಿತು? 14. ಗೊತ್ತಾಯ್ತಲ್ಲ? ಕರೆಕ್ಟಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಎಫ್ 21 ಇದೆ. ಡಿ ಎಕ್ಸ್ ಎಷ್ಟಿದೆ? 2 ಇದೆ. ಇಲ್ಲಿ ಡಿ ಎಕ್ಸ್ 2 ಇದೆ. 21 2s ಎಷ್ಟಾಗ್ತದೆ? 21 2s 42. ನೆಕ್ಸ್ಟ್ 14 ಇಲ್ಲಿ 3 ಇದೆ. 14 3s, 14 3s ಎಷ್ಟಾಯಿತು? 42. ಕರೆಕ್ಟ್ ಅಲ್ಲ? ಈಗ ಅದೇ ರೀತಿ ನೆಕ್ಸ್ಟ್ ಬನ್ನಿ ಹಾರಿಜಾಂಟಲಲ್ಲಿ ಎಫ್ ಡಿ ವೈ ಅನ್ನು ಮಾಡು. ಎಫ್ ಎಲ್ಲಿಂಟು? ಎಫ್ ಇಲ್ಲಿ ಉಂಟು. ಡಿ ವೈ ಎಲ್ಲಿಂಟು? ಅಲ್ಲೇ ಮೇಲ್ಗಡೆ ಡಿ ವೈ ಇದೆ ನೋಡಿ. 0 1 2 3. ಇದು ಡಿ ವೈ ಕಾಲಮ್ ಆಯಿತು. ಈಗ ಎಫ್ ಡಿ ವೈ ಹೇಗೆ ಕ್ಯಾಲ್ಕುಲೇಷನ್? 10 ಇಂಟು 0 ಏನಾಯಿತು? 0 ಆಯಿತು. ನೆಕ್ಸ್ಟ್ 19 ಇಂಟು 1s 19. ನೆಕ್ಸ್ಟ್ 20 ಇಂಟು 2s
ಎಷ್ಟಾಯಿತು 40. ನೆಕ್ಸ್ಟ್ 11 ಇಂಟು 3 ಝಾ 33 ಆಯಿತು. ಈಗ ಇದನ್ನು ಟೋಟಲ್ ಮಾಡಿ 0 + 19 + 40 + 33 ಅಷ್ಟನ್ನು ಟೋಟಲ್ ಮಾಡಿದಾಗ ಎಷ್ಟಾಯಿತು 92 ಬರ್ತದೆ. ಇದನ್ನು ಟೋಟಲ್ ಮಾಡಿ ಎಫ್ ಡಿ ಎಕ್ಸ್ 0 + 14 + 42 + 42 98 ಬರ್ತದೆ. 98 ಬರ್ತದೆ. ಈಗ ಕರೆಕ್ಟ್ ಆಯ್ತಲ್ಲ. ನೆಕ್ಸ್ಟ್ ಡಿ ಎಕ್ಸ್ ಸ್ಕ್ವೇರ್ಡ್ ಮಾಡುವ. ಎಫ್ ಡಿ ಎಕ್ಸ್ ಸ್ಕ್ವೇರ್ಡ್ ಅಂತ ಹೇಳಿದರೆ ಏನು? ಡಿ ಎಕ್ಸ್ ಸ್ಕ್ವೇರ್ಡ್ = ಡಿ ಎಕ್ಸ್ ಇಂಟು ಡಿ ಎಕ್ಸ್ ಅಂತ ಅರ್ಥ. ಹಾಗಿದ್ರೆ ಏನಾಗ್ತದೆ ಎಫ್ ಇಂಟು ಡಿ ಎಕ್ಸ್ ಇಂಟು ಡಿ ಎಕ್ಸ್ ಆಯಿತು. ಗಮನಿಸಿಕೊಳ್ಳಿ, ಎಫ್ ಇಂಟು ಡಿ ಎಕ್ಸ್ ಇಂಟು ಡಿ ಎಕ್ಸ್. ಅರ್ಥ ಆಯ್ತಲ್ಲ? ಗಮನಿಸಿಕೊಳ್ಳಿ. ಈಗ ಡಿ ಎಕ್ಸ್ ಸ್ಕ್ವೇರ್ಡ್ ಮಾಡಬೇಕು. ಈಗ ಡಿ ಎಕ್ಸ್ ಸ್ಕ್ವೇರ್ಡ್ ಮಾಡಬೇಕಿದ್ರೆ ಎಫ್ ಡಿ ಎಕ್ಸ್ ನೋಡಿ, ಎಫ್ 11 ಇದೆ, ಡಿ ಎಕ್ಸ್ ಎಷ್ಟಿದೆ 0 ಇದೆ. ಹಾಗಿದ್ರೆ 0ವನ್ನು 2 ಸಲ ಮಲ್ಟಿಪ್ಲಿಕೇಶನ್ ಮಾಡಬೇಕು. 0 ಇಂಟು 0 0ನೇ ಆಯಿತು. ಇಂಟು 11 ಮಾಡಿದಾಗ ಏನಾಯಿತು? ಅದು ಕೂಡ 0ನೇ ಆಯಿತು. ಇಲ್ಲ ಅಂತಾಗಿದ್ದರೆ ಇಲ್ಲಿ ಎಫ್ ಡಿ ಎಕ್ಸನ್ನು ಡಿ ಎಕ್ಸ್ಗೆ ಮಲ್ಟಿಪ್ಲಿಕೇಶನ್ ಮಾಡಿದರೂ ಸೇಮ್ ಬರ್ತದೆ. ಯಾಕೆ ಹೇಳಿ? ಇಲ್ಲಿ ಎಫ್ ಡಿ ಎಕ್ಸನ್ನು ನಾವು ಒಂದು ಸಾರಿ ಮಲ್ಟಿಪ್ಲಿಕೇಶನ್ ಮಾಡಿದ್ದೇವಲ್ಲ, ಎಫನ್ನು ಡಿ ಎಕ್ಸ್ ಜೊತೆಗೆ ಒಂದು ಸಾರಿ ಮಲ್ಟಿಪ್ಲಿಕೇಶನ್ ಆಗಿದೆ. ಎಫಿನ ಜೊತೆಗೆ ಡಿ ಎಕ್ಸ್ ಒಂದು ಸಾರಿ ಮಲ್ಟಿಪ್ಲಿಕೇಶನ್ ಆಗಿದೆ. ಆಗ ಒಂದು ಸಾರಿ ಆನ್ಸರ್ ಇಲ್ಲಿ ಬಂದಿರ್ತದೆ. ಇದನ್ನೇ ನಾವು ಡಿ ಎಕ್ಸ್ಗೆ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಆಗ ಡಿ ಎಕ್ಸನ್ನು 2 ಸಲ ಮಲ್ಟಿಪ್ಲಿಕೇಶನ್ ಮಾಡಿದಾಗೆ ಆಯಿತು. ಹಾಗಾಗಿ ನಾವು ಎಫ್ ಡಿ ಎಕ್ಸನ್ನೇ ಡಿ ಎಕ್ಸ್ಗೆ ಮಲ್ಟಿಪ್ಲಿಕೇಶನ್ ಮಾಡ್ಬೋದು. ಇಲ್ಲಿ ಎಫ್ ಇಂಟು ಡಿ ಎಕ್ಸ್ ಮಾಡೋ ಬದಲು ಎಫ್ ಡಿ ಎಕ್ಸ್ ಇಂಟು ಡಿ ಎಕ್ಸ್ ಮಾಡಿದರೆ ಎಫ್ ಡಿ ಎಕ್ಸ್ ಸ್ಕ್ವೇರ್ಡೇ ಆಗ್ತದೆ. ನೀವು ನೋಡಿ ಬೇಕಿದ್ರೆ 14 ಇಂಟು 1 + 1 ಇಂಟು 1 ಇಂಟು 1 = 1. ಒಂದೊಂದಲೇ 1 ಆಗ್ತದೆ ಡಿ ಎಕ್ಸ್. ಇಲ್ಲಿ ಎಫ್ 14 ಇದೆ, ಹಾಗಾಗಿ ಇದು ಕೂಡ ಏನಾಗ್ತದೆ 14ನೇ ಆಗ್ತದೆ, ಚೇಂಜಸ್ ಆಗೋದಿಲ್ಲ. ನೆಕ್ಸ್ಟ್ಗೆ ಬನ್ನಿ. ಇಲ್ಲಿ ಎಫ್ 21 ಇದೆ. ಇಲ್ಲಿ ಡಿ ಎಕ್ಸ್ ಎಷ್ಟಿದೆ? ಡಿ ಎಕ್ಸ್ 2 ಇದೆ ನೋಡಿ, ಡಿ ಎಕ್ಸ್ 2 ಇದೆ. ಹಾಗಾಗಿ 2ಅನ್ನು ಏನು ಮಾಡಬೇಕು? 2 ಇಂಟು 2 2 4 ಆಯಿತು. 4ಅನ್ನು 21ರ ಜೊತೆಗೆ ಮಲ್ಟಿಪ್ಲಿಕೇಶನ್ ಮಾಡಬೇಕು. 4 ಇಂಟು 21 ಮಾಡಬೇಕು. ಆಗ ಎಷ್ಟು ಬರ್ತದೆ? 84 ಬರ್ತದೆ. ಅದರ ಬದಲು ಇಲ್ಲಿ ಎಫ್ ಡಿ ಎಕ್ಸ್ ಇದೆ, 42 ಇದೆ. ಎಫ್ ಡಿ ಎಕ್ಸ್ 42 ಇದೆ. 42ಅನ್ನು 2ಗೆ ಮಲ್ಟಿಪ್ಲಿಕೇಶನ್ ಮಾಡಿ, ಒಂದೇ ಸಾರಿ ಮಾಡಿದರೆ ಸಾಕು. 42 ಇಂಟು 2 ಅಂತ ಮಾಡಿದರೆ 84 ಬರ್ತದೆ, ಅಷ್ಟೇ ಬರ್ತದೆ, 84 ಬರ್ತದೆ. ಅರ್ಥ ಆಯ್ತಲ್ಲ? ಹಾಗಾಗಿ ನೆಕ್ಸ್ಟ್ 14 ಇಂಟು 3 ಇಂಟು 3 ಮಾಡ್ಬೋದು, ಅಥವಾ 42 ಇಂಟು 3 ಮಾಡ್ಬೋದು. 42 ಇಂಟು 3 ಮಾಡಿದರೆ 126 ಬರ್ತದೆ. ಇದನ್ನು ಒಟ್ಟು ಟೋಟಲ್ ಮಾಡಿದರೆ 224 ಬರ್ತದೆ. ನೆಕ್ಸ್ಟ್ ಎಫ್ ಡಿ ವೈಗೆ ನೋಡುವ. ಎಫ್ 10 ಇದೆ, ಡಿ ವೈ 0 ಇದೆ. 10 ಇಂಟು 0 ಇಂಟು 0 ಅಂತ ಹೇಳಿದರೆ ಅದು ಕೂಡ 0ನೇ ಆಗ್ತದೆ. ಇಲ್ಲಿ ಎಫ್ 11 ಇದೆ, ಇಲ್ಲಿ 1 ಇದೆ ಡಿ ವೈ. ಹಾಗಾಗಿ ಎಫ್ 19 ಇಂಟು 1 ಇಂಟು 1 ಅಂತ ಹೇಳಿದರೂ ಕೂಡ ಅದು ಕೂಡ 19ನೇ ಆಗ್ತದೆ. ಅಥವಾ ಇಲ್ಲಿ ಡಿ ವೈ ಏನಿದೆ, ಎಫ್ ಡಿ ವೈ ಏನಿದೆ, ಇದನ್ನೇ ಡೈರೆಕ್ಟ್ ಮಲ್ಟಿಪ್ಲಿಕೇಶನ್ ಮಾಡಿದರೂ ಅಷ್ಟೇ ಬರ್ತದೆ. ಎಫ್ 19 ಇಂಟು 1 ಮಾಡ್ಬೋದು. ಇಲ್ಲಿ 20 ಇದೆ, ಎಫ್ 20 ಎಫ್ ಇದೆ, ಡಿ ವೈ 2 ಇದೆ. ಹಾಗಿದ್ರೆ ಹೇಗೆ ಮಾಡಬೇಕು? ಇದನ್ನು 20 ಇಂಟು 2 ಇಂಟು 2 ಮಾಡಬೇಕು. ಅದರ ಬದಲು ಇಲ್ಲಿ 20 ಇಂಟು 2 ಮಾಡ್ಬೋದು. 20 ಇಂಟು 2 ಮಾಡಿದಾಗ ಎಷ್ಟು 20 ಇಂಟು 2 ಮಾಡಿದಾಗ ಎಷ್ಟು ಬರ್ತದೆ? 20 ಇಂಟು
2 ಮೀನ್ಸ್ ಸಾರಿ 20 ಇಂಟು 2 ಇಂಟು 2 ಮಾಡಿದಾಗ ಇಲ್ಲಿ 20 ಇಂಟು 2 ಹಾಗೆ ಎಷ್ಟಾಯಿತು 40 ಆಯಿತು. 40 ಇಂಟು 2 ಮಾಡಿದಾಗ 80 ಆಯಿತು. ಅದರ ಬದಲು 40 ಇಂಟು 2 ಮಾಡಿದಾಗ ಎಷ್ಟಾಗ್ತದೆ, ಎಫ್ ಡಿ ವೈಯನ್ನು ಡಿ ವೈ ಜೊತೆಗೆ ಒಂದೇ ಸಾರಿ ಮಲ್ಟಿಪ್ಲಿಕೇಶನ್ ಮಾಡಿ, ಇದನ್ನು ಇದರ ಜೊತೆಗೆ ಮಲ್ಟಿಪ್ಲಿಕೇಶನ್ ಮಾಡುವ ಬದಲು 2 ಇಂಟು 2 ಮಾಡಿ ಮಲ್ಟಿಪ್ಲಿಕೇಶನ್ ಮಾಡುವುದು, ಇದನ್ನು ಎಫ್ ಡಿ ವೈಯನ್ನು ಡೈರೆಕ್ಟಾಗಿ ಡಿ ವೈಗೆ ಮಲ್ಟಿಪ್ಲಿಕೇಶನ್ ಮಾಡಿ. 40 ಇಂಟು 2 ಅಂದರೆ ಎಷ್ಟು, 80 ಅಲ್ವ, ಈಸಿ ಆಯಿತು. ಹಾಗೆ ನೆಕ್ಸ್ಟ್ 33 ಇಂಟು 3, 33 ಇಂಟು 3 ಅಂದರೆ 99 ಆಯಿತು. ಟೋಟಲ್ ಮಾಡಿದಾಗ 198 ಆಯಿತು. ಇದನ್ನು ಟೋಟಲ್ ಮಾಡಿದಾಗ 198 ಆಯಿತು. ನೆಕ್ಸ್ಟ್ ಸ್ಟೆಪ್ ಎಫ್ ಡಿ ಎಕ್ಸ್ ಡಿ ವೈ, ಅಂದರೆ ಎಫನ್ನು ಡಿ ಎಕ್ಸ್ ಮತ್ತು ಡಿ ವೈ ಜೊತೆಗೆ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಎಫ್ ಇಂಟು ಡಿ ಎಕ್ಸ್ ಇಂಟು ಡಿ ವೈ ಅಂದರೆ ಯಾವುದಿದು, ಅದು ಕಾಲಮ್ನ ಒಳಗಡೆ ಎಂಟ್ರಿ ಮಾಡುವಂಥದ್ದು. ಈ ವ್ಯಾಲ್ಯೂ ಲಾಸ್ಟ್ ಕಾಲಮ್ ವ್ಯಾಲ್ಯೂ ಏನಿದೆ ಅದು ಈ ಕಾಲಮ್ನ ವ್ಯಾಲ್ಯೂಗಳು ಒಟ್ಟು ವ್ಯಾಲ್ಯೂಗಳಾಗಿರ್ತದೆ. ಈಗ ನಾವು ಎಫ್ ಡಿ ಎಕ್ಸ್ ಡಿ ವೈ ಫೈಂಡ್ ಔಟ್ ಮಾಡಬೇಕು. ಎಫ್ ಡಿ ಎಕ್ಸ್ ಡಿ ವೈ ಅಂದರೆ ಕಾಲಮಲ್ಲಿ ನಾನು ಇಲ್ಲಿ ಹಾಕಿದ್ದೇನೆ ನೋಡಿ, ಎಲ್ ಮಾರ್ಕ್ ಹಾಕಿ ರೆಡ್ಡಲ್ಲಿ, ಯಾಕೆಂದರೆ ಇಲ್ಲಿ ರೆಡ್ಡಲ್ಲಿ ಹಾಕಿದ್ದೇನಲ್ಲ, ಪ್ರತಿ ಬಾಕ್ಸಿನ ಒಳಗಡೆ ಒಂದೊಂದು ಕಾಲಮ್ ಇದೆ ನೋಡಿ, ಇಲ್ಲಿ ಕೂಡ ಹಾಗೆ ರೆಡ್ ಮಾರ್ಕ್ ಮಾಡಿದ್ದೇನೆ. ಅಂದರೆ ಏನರ್ಥ, ಎಫ್ ಇಂಟು ಡಿ ಎಕ್ಸ್ ಇಂಟು ಡಿ ವೈ ಅಂತ ಅರ್ಥ. ಅಂದರೆ ಇಲ್ಲಿ ಎಫ್ ಯಾವುದು, ಇದೆಲ್ಲ ಫ್ರೀಕ್ವೆನ್ಸಿಗಳಲ್ಲ ನೋಡಿ, ಇಲ್ಲಿ 4 4 2 1 3 5 4 2 2 6 8 5 1 4 6 3 ಅದನ್ನೆಲ್ಲ ಟೋಟಲ್ ಮಾಡಿದಾಗ ಟೋಟಲ್ ಫ್ರೀಕ್ವೆನ್ಸಿ ಬಂತು ನಮಗೆ. ಈಗ ಇದನ್ನು ನೋಡುವ, ಇಲ್ಲಿ 4 ಇದೆ, ಇದು ಎಫ್, ಇದು ಕೂಡ ಎಫ್ ಎ ಫ್ರೀಕ್ವೆನ್ಸಿಗಳು. ಇದನ್ನು ನಾವು ಟೋಟಲ್ ಮಾಡಿದ್ದು ಎಲ್ಲವನ್ನು, ಆಗ ನಮಗೆ ಟೋಟಲ್ ಮಾಡಿದಾಗ 60 ಬಂತು. ಈಗ ಈ ಇಂಡಿವಿಜುವಲ್ ಫ್ರೀಕ್ವೆನ್ಸಿ ಏನಿದೆ ಅದನ್ನು ನಾವು ಈಗ ಡಿ ಎಕ್ಸ್ ಮತ್ತು ಡಿ ವೈ ಜೊತೆಗೆ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಅಂದರೆ ಏನರ್ಥ, ಈ ಕಾಲಮಲ್ಲಿ ಯಾವುದು ಎಂಟ್ರಿ ಮಾಡಬೇಕು, ಇಲ್ಲಿ ಹೇಳಿದೆ ನೋಡಿ, ಎಲ್ ಮಾರ್ಕ್ ತೋರಿಸ್ತೇನೆ ರೆಡ್ಡಲ್ಲಿ, ಎಫ್ ಇಂಟು ಡಿ ಎಕ್ಸ್ ಇಂಟು ಡಿ ವೈ ಅಂತ. ಇದು ಎಫ್ ಆಯಿತು, ಈ ವ್ಯಾಲ್ಯೂಗಳೆಲ್ಲವೂ ಕೂಡ ಎಫ್ ಆಯಿತು. ಸೊ 4 ಇಂಟು ಡಿ ಎಕ್ಸ್, ಎಫ್ ಇಂಟು ಡಿ ಎಕ್ಸ್ ಇಂಟು ಡಿ ವೈ, 4 ಇಂಟು 0 ಇಸ್ ಈಕ್ವಲ್ ಟು 0, 0 ಇಂಟು 0 ಇದು ಕೂಡ 0 ಆಯಿತು. ನೆಕ್ಸ್ಟ್ 4 ಇಂಟು 0 ಇಂಟು 1 ಇದು ಕೂಡ 0, 2 ಇಂಟು 0 0 ಆಯಿತು, 0 ಇಂಟು 2 0 ಆಯಿತು, 1 ಇಂಟು 0 ಇಂಟು 3 ಅದು ಕೂಡ 0 ಆಯಿತು. ಹಾಗೆ 0 ಜೊತೆಗೆ ಮಲ್ಟಿಪ್ಲಿಕೇಶನ್ ಮಾಡಿದಾಗ 0 ಆಗ್ತದೆ. ಇಲ್ಲಿ 3 ಇಂಟು 1, 3 ಇಂಟು 1 3 ಇಂಟು 0 ಅದು 0 ಆಯಿತು. 5 ಇಂಟು 1 5 ಒಂದ್ಲಿ 5 ಇಂಟು 1 5 5 ಇದು ಕೂಡ 5 ಆಯಿತು. 4 ಇಂಟು 1, 4 ಇಂಟು 1 ಇಸ್ ಈಕ್ವಲ್ ಟು 4 ಇಂಟು 2 8. ನೆಕ್ಸ್ಟ್ 2 ಇಂಟು 1 2, 2 ಇಂಟು 3 6, ಇಲ್ಲಿ 6 ಆಯಿತು. ನೆಕ್ಸ್ಟ್ 2 ಇಂಟು 2 4 ಇಂಟು 0 0 ಆಯಿತು. 6 ಇಂಟು 2 12 ಇಂಟು 1 12. ನೆಕ್ಸ್ಟ್ 8 ಇಂಟು 2, 8 ಇಂಟು 2 16, 8 ಇಂಟು 2 16, 16 ಇಂಟು 2 32, 16 2 32. ನೆಕ್ಸ್ಟ್ 5 ಇಂಟು 2 10 ಇಂಟು 3 30, 5 2 10, 13 30. ನೆಕ್ಸ್ಟ್ 1 ಇಂಟು 3 3, 3 ಇಂಟು 0 ಅದು 0 ಆಯಿತು. 4 ಇಂಟು 3 4 3 12, 12 ಒಂದ್ಲಿ 12.
ನೆಕ್ಸ್ಟ್ 6 1s 6 ಇಂಟು 2s 12, ರೈಟ್? ಅಲ್ಲ, 6 1s ಅಲ್ಲ, 6 3s, ಸರಿ. 6 3s 18, 18 2s 36, 36. 6 3 18, 18 2 36, 3 3 9, 3 ಇಂಟು 3s 9, 9 ಇಂಟು 3s 27, 27 ಓವರ್. ಗೊತ್ತಾಯ್ತಾ? ಇದೆಷ್ಟು ಕ್ಲಿಯರ್ ಆಯಿತಾ? 27 ಆಯ್ತದು. ಡೌಟ್ ಇದೆಯಾ? ಕ್ಲಿಯರ್ ಆಯ್ತಲ್ಲ? ಸರಿ. ಈಗ ಏನು ಮಾಡಬೇಕು? ಈ ಕಾಲಮ್ ಏನಿದೆ, ಈಗ ನಾವು ಎಫ್ ಡಿ ಎಕ್ಸ್ ಮಾಡಿದ್ದೆಲ್ಲ ರೆಡ್ ಕಾಲಮ್ನ ಒಳಗಡೆ ಇರುವಂಥದ್ದು, ಅದನ್ನು ಟೋಟಲ್ ಮಾಡಿ ಇಲ್ಲಿ ಹಾಕಬೇಕು. ಲಾಸ್ಟ್ ಕಾಲಮಲ್ಲಿ ಹಾಕಬೇಕು. ಇಲ್ಲಿ 0 0 0 0 0 ಪ್ಲಸ್ 0 ಪ್ಲಸ್ 0 ಪ್ಲಸ್ ಅಂದರೆ ಎಷ್ಟಾಯಿತು? ಇದು ಕೂಡ 0 ಆಯಿತು. ಇಲ್ಲಿ 0 ಪ್ಲಸ್ 5 ಪ್ಲಸ್ 8 ಪ್ಲಸ್ 6 ಎಷ್ಟಾಯಿತು? 19 ಆಯಿತು. ನೆಕ್ಸ್ಟ್ 0 ಪ್ಲಸ್ 2 ಪ್ಲಸ್ 32 ಪ್ಲಸ್ 30 ಎಷ್ಟಾಯಿತು? 74 ಆಯಿತು. ನೆಕ್ಸ್ಟ್ 0 ಪ್ಲಸ್ 12 ಪ್ಲಸ್ 36 ಪ್ಲಸ್ 27 ಇದೆ, ಎಷ್ಟಾಯಿತು? 75 ಆಯಿತು. ನೆಕ್ಸ್ಟ್ 0 ಪ್ಲಸ್ 0 ಪ್ಲಸ್ 0 ಪ್ಲಸ್ 0 ಪ್ಲಸ್ ಲಾಸ್ಟ್ 0 ಆಯಿತು. ಇಲ್ಲಿ 0 ಪ್ಲಸ್ 5 ಪ್ಲಸ್ 12 ಪ್ಲಸ್ 12 ಎಷ್ಟಾಯಿತು? 29 ಆಯಿತು. ನೆಕ್ಸ್ಟ್ ಕಾಲಮ್ 76 ಆಯಿತು. ನೆಕ್ಸ್ಟ್ ಕಾಲಮ್ 63 ಆಯಿತು. ಇದನ್ನು ಟೋಟಲ್ ಮಾಡಿದಾಗ, ಈ ರೆಡ್ ಕಾಲಮ್ನ ಒಳಗಡೆ ಇರುವಂಥ ಟೋಟಲ್ ಮಾಡಿದಾಗ 63 ಆಯಿತು. ಈಗ ಇದನ್ನು ಟೋಟಲ್ ಮಾಡೋ. 0 ಪ್ಲಸ್ 29 ಪ್ಲಸ್ 76 ಪ್ಲಸ್ 63 168 ಆಯಿತು. ಇದನ್ನು ಟೋಟಲ್ ಮಾಡು. 0 ಪ್ಲಸ್ 19 ಪ್ಲಸ್ 74 ಪ್ಲಸ್ 75 168 ಆಯಿತು. ಇದು ಎರಡು ವ್ಯಾಲ್ಯೂಗಳು ಒಂದೇ ರೀತಿ ಬಂದರೆ ನಾವು ಮಾಡಿರುವಂಥದ್ದು ಸರಿ ಇದೆ ಅಂತ ಅರ್ಥ. 168 ಈ ಎರಡು ವ್ಯಾಲ್ಯೂಗಳು ಇದೇನಾಯಿತು? ಸಿಗ್ಮಾ ಅಂತ ತೋರಿ. ಸಿಗ್ಮಾ ಎಫ್ ಡಿ ಎಕ್ಸ್ ವೈ ಅಂದರೆ ಇದರ ಟೋಟಲ್, ಇದರ ಎಲ್ಲ ಟೋಟಲ್ ಆದಾಗ ಅದು ಸಿಗ್ಮಾ ಒಟ್ಟಾಯಿತು. ಇದೆಷ್ಟು ಏನು ನಾವು ಕ್ಯಾಲ್ಕುಲೇಷನ್ ಮಾಡುವಂಥದ್ದು. ಈಗ ಇದನ್ನು ಫಾರ್ಮುಲಾಕ್ಕೆ ಅಪ್ಲೈ ಮಾಡಬೇಕು. ಹೇಗೆ ಫಾರ್ಮುಲಾಕ್ಕೆ ಅಪ್ಲೈ ಮಾಡುವಂಥದ್ದು ನೋಡು. ದ ಫಾರ್ಮುಲಾ ಎನ್ ಆರ್ ಇಸ್ ಈಕ್ವಲ್ ಟು ಕೋರಿಲೇಷನ್ ಕೋಎಫಿಷಿಯಂಟ್ ಇಸ್ ಈಕ್ವಲ್ ಟು ಎನ್ ಸಿಗ್ಮಾ ಎಫ್ ಡಿ ಎಕ್ಸ್ ಡಿ ವೈ ಮೈನಸ್ ಸಿಗ್ಮಾ ಎಫ್ ಡಿ ಎಕ್ಸ್ ಇಂಟು ಸಿಗ್ಮಾ ಎಫ್ ಡಿ ವೈ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ ಎನ್ ಸಿಗ್ಮಾ ಎಫ್ ಡಿ ಎಕ್ಸ್ ಸ್ಕ್ವೇರ್ಡ್ ಮೈನಸ್ ಇಂಟು ಸಿಗ್ಮಾ ಎಫ್ ಡಿ ಎಕ್ಸ್ ಹೋಲ್ ಸ್ಕ್ವೇರ್ಡ್ ಇಂಟು ಎನ್ ಸಿಗ್ಮಾ ಎಫ್ ಡಿ ವೈ ಸ್ಕ್ವೇರ್ಡ್ ಮೈನಸ್ ಸಿಗ್ಮಾ ಎಫ್ ಡಿ ವೈ ಹೋಲ್ ಸ್ಕ್ವೇರ್ಡ್ ಅಂತ ಇದೆ. ಫಾರ್ಮುಲಾ ನೆನಪಿಟ್ಟುಕೊಳ್ಳಿ. ನಾನು ಡೈರೆಕ್ಟಾಗಿ ಸೊಲ್ಯೂಷನ್ಗೆ ಹೋಗ್ತೀನಿ. ಎನ್ ಮೀನ್ಸ್ ಇಲ್ಲಿ ಎನ್ ಇದೆ ನೋಡಿ, ನಾವೀಗ ಟೋಟಲ್ ಮಾಡಿದ್ದೇವಲ್ಲ, ಎನ್ 60 ಸಿಗ್ಮಾ ಎಫ್ ಡಿ ಎಕ್ಸ್ ಡಿ ವೈ. ಈಗ ನಾನು ಹೇಳಿದೆ ಸಿಗ್ಮಾ ಎಫ್ ಡಿ ಎಕ್ಸ್ ಡಿ ವೈ ಎರಡು ವ್ಯಾಲ್ಯೂಗಳು ಒಂದೇ ಬಂದಿದೆ, 168. ಸಿಗ್ಮಾ ಎಫ್ ಡಿ ಎಕ್ಸ್ ಡಿ ವೈ 168 ಮೈನಸ್ ಸಿಗ್ಮಾ ಎಫ್ ಡಿ ಎಕ್ಸ್. ಸಿಗ್ಮಾ ಎಫ್ ಡಿ ಎಕ್ಸ್ ಎಲ್ಲಿದೆ? ಮೇಲ್ಗಡೆ ಇದೆ. ಇದು ಡಿ ವೈ ಇರುವುದು ಈ ಸೈಡಲ್ಲಿ, ಆಚೆ ಏನಿದೆ? ಡಿ ವೈ ಎಕ್ಸ್ ಇದೆ. ಸಿಗ್ಮಾ ಎಫ್ ಡಿ ಎಕ್ಸ್ ಇಲ್ಲಿದೆ. ಸಿಗ್ಮಾ ಎಫ್ ಡಿ ಎಕ್ಸ್ ಇದು ಟೋಟಲ್ ಮಾಡಿದಾಗ ಸಿಗ್ಮಾ ಆಯಿತು, ಅದು ಅದರ ಟೋಟಲ್ ಆಯಿತು. ಎಫ್ ಡಿ ಎಕ್ಸ್ 98 ಇದೆ. ಸೊ 90 ಸಿಗ್ಮಾ ಎಫ್ ಡಿ ಎಕ್ಸ್ 98 ಇದೆ ಇಂಟು ಸಿಗ್ಮಾ ಎಫ್ ಡಿ ವೈ. ಸಿಗ್ಮಾ ಎಫ್ ಡಿ ವೈ ಎಷ್ಟಿದೆ? 92 ಇದೆ ಇಂಟು 92 ಆಯಿತು. ಡಿವೈಡೆಡ್ ಬೈ ಹೋಲ್ ಸ್ಕ್ವೇರ್ ರೂಟ್ ಆಫ್ ಎನ್ 60 ಇದೆ. ಸಿಗ್ಮಾ ಎಫ್ ಡಿ ಎಕ್ಸ್ ಸ್ಕ್ವೇರ್ಡ್ ಎನ್ ಇಂಟು ಇದೆ,